ಹನ್ನಳು ಸಮುವೇಲನನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದನ್ನು ಕೊಟ್ಟಳು ಎಂಬ ಚಿಕ್ಕ ಮಾತಿನಿಂದ ವಿವರಿಸಲು ಸಾಧ್ಯವಿಲ್ಲ. ಅವನನ್ನು ಕರ್ತನ ಸೇವೆಗೆ ಪೂರ್ಣವಾಗಿ ಒಪ್ಪಿಸುವ ತೀರ್ಮಾನದಲ್ಲಿ ಆಕೆ ಹಿಂದೆಗೆಲೇ ಇಲ್ಲ. ದೇವರು ಪ್ರೀತಿಸಿದ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವಿತ ದೇವರು ನೀಡಿದ ವರದಾನ. ಅನೇಕರು ಅದನ್ನು ತಮ್ಮ ಇಷ್ಟದಂತೆ ನಡೆಸುತ್ತಾರೆ. ಆದರೆ ದೇವರು ಬಯಸುವುದು ನಾವು ಆತನಿಗೆ ಸಮೀಪರಾಗಿರಬೇಕು ಎಂದು. ಪ್ರಿಯರೇ, ಇಂದಿನಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವ ಹಳೆಯ ಒಡಂಬಡಿಕೆಯಲ್ಲಿ 1ನೇ ಸಮುವೇಲ ಪುಸ್ತಕದ ಅಧ್ಯಯನ ಪ್ರಾರಂಭವಾಗುತ್ತದೆ. ಇಸ್ರಾಯೇಲ್ ರಾಜ್ಯದ ಸ್ಥಾಪನೆ, ನಂಬಿಗಸ್ತ ಪ್ರವಾದಿ, ನ್ಯಾಯಸ್ಥಾಪನ ಜನನ, ಹನ್ನಳೆಂಬ ಒಬ್ಬ ಸ್ತ್ರೀಯ ಅಳುವಿನ ಮೇಲೆ ದೇವರು ಸಿಂಹಾಸನವೊಂದನ್ನು ಕಟ್ಟುತ್ತಾನೆ. ಇದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಕಾರ್ಯಕ್ರಮ ವೀಕ್ಷಿಸಿ ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನೇ ಆದಿಯೂ ಅಂತವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನಿಂದ ನಾವು ಸತ್ಯವೇದದಲ್ಲಿನ ಹಳೆ ಒಡಂಬಡಿಕೆಯ 1ನೇ ಸಮುವೇಲನ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಕಳೆದ ದಿನಗಳಲ್ಲಿ ಈ ಅಧ್ಯಯನದ ಮೂಲಕವಾಗಿ ಬೇರೆ ಬೇರೆ ಪುಸ್ತಕಗಳನ್ನು ನಾವು ಧ್ಯಾನಿಸಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಇದನ್ನು ನೆನಪು ಮಾಡಿಕೊಳ್ಳೋಣ. ಆತನ ನಡೆಸುವಿಕೆಗಾಗಿ ಸ್ತೋತ್ರ ಹೇಳುತ್ತಾ ಇಂದು ಕೂಡ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನ 2 ಪುಸ್ತಕಗಳು ಯಹೂದಿ ಧರ್ಮಶಾಸ್ತ್ರದಲ್ಲಿ ಒಂದೇ ಎಂದು ಲೆಕ್ಕಿಸಲ್ಪಟ್ಟಿದ್ದು ನಾವು ಕೂಡ ಹಾಗೆಯೇ ಭಾವಿಸಬೇಕಾಗಿದೆ. ಲ್ಯಾಟಿನ್ ವಲೇಟೆಡ್ ಭಾಷಾಂತರದಲ್ಲಿ ಅವು ಅರಸರ ಪುಸ್ತಕದ ಭಾಗದ 4 ಪುಸ್ತಕಗಳಲ್ಲಿ ಮೊದಲನೆಯದಾಗಿದ್ದವು. ಈ ಚಾರಿತ್ರಿಕವಾದ 2 ಪುಸ್ತಕಗಳಿಗೆ ಸಮುವೇಲನ ಹೆಸರು ಕೊಡಲ್ಪಟ್ಟಿದೆ. ಪ್ರಿಯರೇ, ಇದು ಅವನು ಇದರ ಬರಹಗಾರನೆಂಬುದಕ್ಕಾಗಿ ಅಲ್ಲ, ಇದರ ಹೆಚ್ಚಿನ ಭಾಗಗಳನ್ನು ಅವನೇ ಬರೆದಿರಬೇಕೆಂದು ನಾವು ನಂಬುತ್ತೇವೆ. ಆದರೆ ಅವನ ಚರಿತ್ರೆ ಮೊದಲಿಗೆ ಬರುವುದರಿಂದ ಸೌಲ ಮತ್ತು ದಾವೀದರನ್ನು ಅಭಿಷೇಕ ತೈಲದಿಂದ ಅಭಿಷೇಕಿಸಿದರಿಂದಲೂ 1ನೇ ಸಮುವೇಲನ ಪುಸ್ತಕದ ಮೊದಲ 25 ಅಧ್ಯಾಯಗಳನ್ನು ಅವನೇ ಬರೆದನೆಂದು ಎಣಿಸುತ್ತಾರೆ. ಪ್ರಿಯರೇ, ಇದರಲ್ಲಿ ಅವನ ಮರಣ ವೃತ್ತಾಂತವೂ ಬರುತ್ತದೆ. ಬಳಿಕದ ಭಾಗವನ್ನು ನಾತಾನನು ದೇವರು ಮುಗಿಸಿದಂತೆ ಕಾಣುತ್ತದೆ. ಇದನ್ನು ನಾವು 1ನೇ ಸಮುವೇಲ 10ನೇ ಅಧ್ಯಾಯ 25ನೇ ವಚನದಲ್ಲಿ ಹಾಗೂ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 29ನೇ ವಚನದಲ್ಲಿ ತಿಳಿಯುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನ ಪುಸ್ತಕಗಳಲ್ಲಿ ಅನೇಕ ಪರಿಚಿತ ಸಂಗತಿಗಳು ಬರುತ್ತವೆ. ಇಸ್ರಾಯೇಲು ರಾಜ್ಯವಾಗಿ ಉದಯಿಸಿದ್ದನ್ನು ನೋಡುತ್ತೇವೆ. ಹನ್ನಳ ಹಾಗೂ ಆಕೆಯ ಚಿಕ್ಕ ಮಗನಾದ ಸಮುವೇಲನ ಕುರಿತೂ ಇದೆ. ದಾವೀದ ಗೊಲ್ಯಾತ್ಯರ ವೃತ್ತಾಂತ, ದಾವೀದ ಯೋನಾತರ ಮನಮುಟ್ಟುವ ಸ್ನೇಹ, ಎಂದೋರಿನ ಯಕ್ಷಿಣಿಯ ಬಳಿಗೆ ಸೌಲನು ಹೋದದ್ದು, 2ನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದ ಅತಿ ಶ್ರೇಷ್ಠವಾದ ಅಧ್ಯಾಯ, ಅಂದರೆ ದೇವರು ದಾವೀದನೊಂದಿಗೆ ಮಾಡಿದ ಒಡಂಬಡಿಕೆಯೂ ಇದೆ. ಕೊನೆಗೆ ದಾವೀದನು ಬೆತ್ಷೆಬಳ ಸಂಗಡ ಮಾಡಿದ್ದ ದೊಡ್ಡ ಪಾಪದ ಹಾಗೂ ಅವನ ಮಗನಾದ ಅಬ್ಷಾಲೋಮನ ದಂಗೆ, ಇದೆಲ್ಲವನ್ನೂ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ದೇವರು ಕೊರತೆ ತಪ್ಪುಗಳಿದ್ದ ಸಾಮಾನ್ಯ ವ್ಯಕ್ತಿಗಳನ್ನು ಉಪಯೋಗಿಸಿದ್ದನ್ನು ಕಾಣುತ್ತೇವೆ. ಸಾಮಾನ್ಯ ವ್ಯಕ್ತಿಗಳಾದ ನಮಗೆ ಅವರ ಕಥೆಗಳು ಒಳ್ಳೆ ಪ್ರೋತ್ಸಾಹವನ್ನು ಕೊಡುತ್ತವೆ. ಆದರೆ 1 ಮತ್ತು 2ನೇ ಸಮುವೇಲ ಪುಸ್ತಕಗಳಲ್ಲಿ ನಾವು ಕೆಲವು ವಿಶೇಷ ವ್ಯಕ್ತಿಗಳ ಕುರಿತಾಗಿ ನೋಡುತ್ತೇವೆ. ಅವರಾರೆಂದರೆ ಹನ್ನ, ಸಮುವೇಲ, ಸೌಲ, ಯೋನಾತಾನ, ದಾವೀದ ಮುಂತಾದವರು. ಪ್ರಿಯರೇ, ಈ ಪುಸ್ತಕಗಳ ಅಧ್ಯಯನ ಕಾಲದಲ್ಲಿ ಈ ವ್ಯಕ್ತಿಗಳ ಪರಿಚಯ ನಮಗಾಗುತ್ತದೆ. 1ನೇ ಸಮುವೇಲ ಮತ್ತು 2ನೇ ಸಮುವೇಲ ಪುಸ್ತಕಗಳಲ್ಲಿ 3 ವಿಚಾರಗಳು ಮುಖ್ಯ ಪ್ರಸ್ತಾಪಗಳಾಗಿ ಕಂಡುಬರುತ್ತವೆ. 1ನೇ ಸಮುವೇಲ ಪುಸ್ತಕವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಹಾಗೆಯೇ 2ನೇ ಸಮುವೇಲ ಪುಸ್ತಕವು ಪ್ರಾರ್ಥನೆಯೊಂದಿಗೆ ಅಂತ್ಯವಾಗುತ್ತದೆ ಮತ್ತು ನಡುವೆ ಅನೇಕ ಕಡೆ ಪ್ರಾರ್ಥನೆಗಳನ್ನು ನಾವು ನೋಡುತ್ತೇವೆ. ಪ್ರಿಯರೇ, 2ನೇ ವಿಚಾರವನ್ನು ನೋಡುವಾಗ ರಾಜ್ಯವೊಂದರ ಉದಯ, ಇಸ್ರಾಯೇಲ್ಯರಲ್ಲಿನ ದೈವಾಡಳಿತ ಕ್ರಮದಿಂದ
ರಾಜರ ಆಳಿಕೆಗೆ ಬದಲಾಗುವುದನ್ನು ಕಾಣಬಹುದು. 2 ಸಮುವೇಲ 7ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟ ದಾವೀದನೊಂದಿಗಿನ ದೇವರ ಒಡಂಬಡಿಕೆ ವಿಶೇಷ ಮಹತ್ವವುಳ್ಳದಾಗಿದೆ. ರಾಜ್ಯಾಡಳಿತ ಕುರಿತು ಬೇಗದಲ್ಲೇ ನಾವು ನೋಡಲಿದ್ದೇವೆ. 3ನೇ ವಿಚಾರ ಪ್ರವಾದಿಗಳ ಉದ್ಯೋಗದ ಕುರಿತಾದದ್ದು. ಇಸ್ರಾಯೇಲ್ಯರಲ್ಲಿ ದೈವಾಡಳಿತವಿದ್ದಾಗ ದೇವರು ಯಾಜಕರನ್ನು ಬದಿಗಿರಿಸಿ ಪ್ರವಾದಿಗಳನ್ನು ತನ್ನ ದೂತರನ್ನಾಗಿ ಎಬ್ಬಿಸಿದನು. ಇಸ್ರಾಯೇಲ್ ಜನಾಂಗದ ಮಟ್ಟಿಗೆ ಇದರಿಂದ ಅವನತಿಯುಂಟಾಯಿತೇ ಹೊರತು ಯಾವುದೇ ಥರದ ಅಭಿವೃದ್ಧಿಯುಂಟಾಗಲಿಲ್ಲ. ಪ್ರಿಯರೇ, ರಾಜ್ಯಕ್ರಮದ ಉದಯವು ಪ್ರತ್ಯೇಕವಾಗಿ ಗಮನಿಸತಕ್ಕದಾಗಿದೆ. 1 ಮತ್ತು 2ನೇ ಸಮುವೇಲ ಪುಸ್ತಕದಲ್ಲಿ ಈ ರಾಜ್ಯದ ಉದಯದ ಕುರಿತಾಗಿ ದಾಖಲೆಯಿದೆ. ಈ ವಿಚಾರವು ಹಳೆ ಹಾಗೂ ಹೊಸ ಒಡಂಬಡಿಕೆ ಎರಡರಲ್ಲೂ ಕೂಡ ಪ್ರಮುಖ ವಿಚಾರವಾಗಿ ಮುಂದುವರೆದಿದೆ. ಹೊಸ ಒಡಂಬಡಿಕೆಯ ಮೊದಲ ಸಂದೇಶ ಸ್ಥಾನಿಕನಾದ ಯೋಹಾನಿಂದ ಕೊಡಲ್ಪಟ್ಟದ್ದು ಹೀಗೆ: ದೇವರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಅವನು ತಿಳಿಸಿದ ರಾಜ್ಯವು ಹಳೆ ಒಡಂಬಡಿಕೆಯ ರಾಜ್ಯ, ಸಮುವೇಲನ ಪುಸ್ತಕದಲ್ಲಿ ಪ್ರಾರಂಭವಾದದ್ದು. ಈ ರಾಜ್ಯಕ್ಕೆ ಸರಿಯಾದ ಚಾರಿತ್ರಿಕ ಹಿನ್ನೆಲೆ, ಭೌತಿಕ ಆರಂಭ ಹಾಗೂ ಭೌಗೋಳಿಕ ಮೇರೆಗಳಿರುವುದನ್ನು ನಾವು ನೋಡುತ್ತೇವೆ. ಈ ರಾಜ್ಯಕ್ಕೆ ಒಬ್ಬ ರಾಜನಿದ್ದಾನೆ, ನಿಜವಾದ ಜನರು ಪ್ರಜೆಗಳಾಗಿದ್ದಾರೆ. ಪ್ರಿಯರೇ, ದೇವರು ಆರಿಸಿದ ಆಡಳಿತದ ರೀತಿಯು ರಾಜನಿಂದ ಆಳಲ್ಪಟ್ಟ ರಾಜ್ಯವಾಗಿದೆ. ಆದರೆ ಈಗಿನ ಸರಕಾರಗಳನ್ನು ಬದಲಾಯಿಸುವುದರಿಂದ ನಮ್ಮ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ. ಸರಕಾರದ ರೀತಿ ಕೆಟ್ಟದಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟ ಜನರು ಕೆಟ್ಟವರು. ರಾಜ್ಯವೆಂಬುದು ದೇವರ ಆದರ್ಶವಾಗಿದ್ದು, ಆತನು ಈ ಭೂಲೋಕದ ಸಿಂಹಾಸನದ ಮೇಲೆ ತನ್ನ ರಾಜನನ್ನು ಕುಳ್ಳರಿಸಲು ಇಚ್ಛಿಸುತ್ತಾನೆ. ಸಮಾಧಾನದ ರಾಜನಾದ ಯೇಸು ಕ್ರಿಸ್ತನು ಈ ಲೋಕವನ್ನಾಳುವಾಗ ಅದು ಈಗಿನ ಜನರ ಆಡಳಿತ ರೀತಿಯಿಂದ ಭಿನ್ನವೇ ಆಗಿರುತ್ತದೆ. ಬಡತನ ನಿರ್ಮೂಲನಾ ಕಾರ್ಯಕ್ರಮವಾಗಲಿ, ಪ್ರಕೃತಿ ಸಂರಕ್ಷಣಾ ಕಾರ್ಯವಾಗಲಿ, ನೈತಿಕ ಸುಧಾರಣೆಯ ಕಾರ್ಯಕ್ರಮಗಳಾಗಲಿ ಅಗತ್ಯವಿರುವುದಿಲ್ಲ. ಅದಕ್ಕೆ ಬದಲಾಗಿ ನೀರು ಸಾಗರವನ್ನು ತುಂಬಿಕೊಂಡಿರುವಂತೆ ಈ ಲೋಕವನ್ನು ನೀತಿ ಸಮಾಧಾನಗಳು ಆವರಿಸುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕಗಳಲ್ಲಿ ಮುಂದೆ ಬರಲಿರುವ 1000 ವರ್ಷದ ಆಡಳಿತವನ್ನು ಅನೇಕ ರೀತಿಯಲ್ಲಿ ಮುನ್ಸೂಚನೆಯಾಗಿ ನೀಡಲಾಗಿದೆ. ಇಸ್ರಾಯೇಲ್ ರಾಜ್ಯ ಸ್ಥಾಪನೆಯ ವಿಚಾರದಲ್ಲಿ ನಮ್ಮ ಈ ಲೋಕಕ್ಕೆ ಅಗತ್ಯವಾದ 3 ಸಂಗತಿಗಳನ್ನು ನೋಡುತ್ತೇವೆ. ಅದರಲ್ಲಿ ಮೊದಲನೆಯದು, ಶಕ್ತಿಯುಳ್ಳ ಆ ಶಕ್ತಿಯನ್ನು ನೀತಿಯಿಂದ ಪ್ರಯೋಗಿಸುವ ಒಬ್ಬ ಅರಸನು. 2ನೆಯದು, ದೇವರ ಮೇಲೆ ಸಂಪೂರ್ಣ ಆತುಕೊಂಡು ಆಳುವ ಅರಸನು. 3ನೆಯದು, ದೇವರಿಗೆ ಪೂರ್ಣ ವಿಧೇಯನಾಗಿದ್ದು ಆಳುವ ರಾಜನು ಎಂಬುದಾಗಿ. ಪ್ರಿಯರೇ, ಈ ಲೋಕಕ್ಕೆ ಈಗ ಅತೀ ಅಗತ್ಯವಿರುವ ರಾಜನೆಂದರೆ ಬರತಕ್ಕ ರಾಜರ ರಾಜನಾದ ಯೇಸು ಕ್ರಿಸ್ತನೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ಈ ಪುಸ್ತಕದ ರೂಪುರೇಖೆಯನ್ನು ನೋಡೋಣ. ಅದರಲ್ಲಿ ಮೊದಲನೆಯದು, ದೇವರ ಪ್ರವಾದಿಯಾದ ಸಮುವೇಲನು. ಅಧ್ಯಾಯ 1-8. ಸಮುವೇಲನ ಜನನ, ಹನ್ನಳ ಪ್ರಾರ್ಥನೆ, ಅದಕ್ಕೆ ಉತ್ತರ, ಹನ್ನಳ ಪ್ರವಾದಿತ ಪ್ರಾರ್ಥನೆ, ಬಾಲಕ ಸಮುವೇಲ ದೇವಾಲಯದಲ್ಲಿ ಅಧ್ಯಾಯ 2ರಲ್ಲಿ ನೋಡುತ್ತೇವೆ. ಸಮುವೇಲನಿಗಾದ ಕರೆ 3ನೇ ಅಧ್ಯಾಯ. ಕೊನೆ ನ್ಯಾಯಸ್ಥಾಪಕ, ಮೊದಲ ಪ್ರವಾದಿ, ಅಧ್ಯಾಯ 4-8. ಮಂಜೂಷವು ಫಿಲಿಷ್ಟಿಯರ ವಶವಾದದ್ದು, ದೇವರು ಸಮುವೇಲನಿಗೆ ಹೇಳಿದ ಮಾತು ನೆರವೇರಿದ್ದು, ಏಲಿಯ ಮರಣ, ಅವನ ಮಕ್ಕಳು ಹತರಾದದ್ದು 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಮಂಜೂಷದ ದೆಸೆಯಿಂದ ದೇವರು ಫಿಲಿಷ್ಟಿಯರನ್ನು ದಂಡಿಸಿದ್ದು, ಮಂಜೂಷವನ್ನು ಬೆತ್ ಶೆಮೆಷಿಗೆ ಹಿಂತಿರುಗಿದ್ದು 5 ಮತ್ತು 6ನೇ ಅಧ್ಯಾಯಗಳು. ಪುನಃ ಸಂಸ್ಥಾಪನೆಯಲ್ಲಿ ಸಮುವೇಲನು ವಿಗ್ರಹಗಳನ್ನು ನಾಶಪಡಿಸಿ ದೇವರ ಕಡೆಗೆ ತಿರುಗಿಕೊಂಡದ್ದು, ಎಬೆನೆಜರ್ನಲ್ಲಿನ ಜಯ 7ನೇ ಅಧ್ಯಾಯ. ಇಸ್ರಾಯೇಲ್ಯರು ದೇವರನ್ನು ತಿರಸ್ಕರಿಸಿ ಅರಸನು ಬೇಕೆಂದದ್ದು, ಸಮುವೇಲನು ಎಚ್ಚರಿಕೆ ಕೊಟ್ಟದ್ದು, ಆದರೂ ಅರಸನು ಬರುತ್ತಾನೆಂಬ ವಾಗ್ದಾನ 8ನೇ ಅಧ್ಯಾಯ. ಮುಂದಕ್ಕೆ ನಾವು ನೋಡುತ್ತೇವೆ, ಸೌಲನು ಸೈತಾನನ ಮಗನು 9-15ನೇ ಅಧ್ಯಾಯಗಳಲ್ಲಿ. ಸೌಲನ ಸ್ವೀಕಾರ 9 ಮತ್ತು 10ನೇ ಅಧ್ಯಾಯಗಳು. ಸೌಲನು ಅರಸನಾಗಿ ಆರಿಸಲ್ಪಟ್ಟದ್ದನ್ನು 9ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಸೌಲನು ಅರಸನಾಗಿ ಅಭಿಷೇಕಿಸಲ್ಪಟ್ಟದ್ದು 10ನೇ ಅಧ್ಯಾಯದಲ್ಲಿ ಇದೆ. ಸೌಲನ ಆಳ್ವಿಕೆಯ ಬಗ್ಗೆ 11 ಮತ್ತು 12ನೇ ಅಧ್ಯಾಯಗಳು ತಿಳಿಸುತ್ತದೆ. ಅಮ್ಮೋನಿಯರ ಮೇಲೆ ಸೌಲನಿಗಾದ ಜಯ 11ನೇ ಅಧ್ಯಾಯ. ಅಧಿಕಾರವು ಸಮುವೇಲನಿಂದ ಸೌಲನಿಗೆ ಬಂದದ್ದು 12ನೇ ಅಧ್ಯಾಯ. ಮುಂದಕ್ಕೆ ನಾವು ನೋಡುತ್ತೇವೆ, ಸೌಲನು ತಿರಸ್ಕರಿಸಲ್ಪಟ್ಟದ್ದು
13-15 ಅಧ್ಯಾಯಗಳಲ್ಲಿ. ದೇವರಿಗೆ ವಿರುದ್ಧವಾಗಿ ಸೌಲನು ತಿರುಗಿ ಬಿದ್ದದ್ದು 13ನೇ ಅಧ್ಯಾಯ. ಫಿಲಿಷ್ಟಿಯರ ಮೇಲೆ ಜಯಕ್ಕೆ ಯೋನಾತಾನನು ಕಾರಣವಾದದ್ದು, ಸೌಲನು ಅದರ ಗೌರವವನ್ನು ತನ್ನದಾಗಿಸಿಕೊಂಡದ್ದು 14ನೇ ಅಧ್ಯಾಯ. ಸೌಲನ ಗಂಭೀರ ತಿರುಗಿ ಬೀಳುವಿಕೆ ಹಾಗೂ ಅವಿಧೇಯತ್ವ ಆಗಾಗನ ವಿಚಾರದಲ್ಲಿ 15ನೇ ಅಧ್ಯಾಯ. ಪ್ರಿಯರೇ, ಮುಂದಕ್ಕೆ ನಾವು ನೋಡುವಾಗ ದೇವರ ಮನುಷ್ಯನಾದ ದಾವೀದನು, ಸೌಲನು ಸೈತಾನನ ಮನುಷ್ಯನು 16-31 ಅಧ್ಯಾಯಗಳಲ್ಲಿ. ದಾವೀದನು ಅಭಿಷೇಕಿಸಲ್ಪಟ್ಟದ್ದು 16ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ದಾವೀದನಿಗೆ ತರಬೇತಿ 17 ಮತ್ತು 18ನೇ ಅಧ್ಯಾಯಗಳು. ಮುಂದಕ್ಕೆ ನಾವು ನೋಡುತ್ತೇವೆ ದಾವೀದನು ಗೊಲ್ಯಾತನನ್ನು ಕೊಂದದ್ದು 17ನೇ ಅಧ್ಯಾಯ. ಯೋನಾತಾನ ದಾವೀದರು ಒಡಂಬಡಿಕೆ ಮಾಡಿಕೊಂಡದ್ದು, ದಾವೀದನಿಗೆ ಸೌಲನು ತನ್ನ ಮಗಳಾದ ಮೀಕಳನ್ನು ಮದುವೆ ಮಾಡಿಕೊಟ್ಟದ್ದು 18ನೇ ಅಧ್ಯಾಯ. ಕರ್ತನಲ್ಲಿ ಪ್ರಿಯರೇ, ರೂಪುರೇಖೆಯಲ್ಲಿ ಮುಂದಕ್ಕೆ ನಾವು ನೋಡುತ್ತೇವೆ ದಾವೀದನಿಗೆ ದೊರಕಿದ ಶಿಸ್ತು ಪಾಠ 19-30 ಅಧ್ಯಾಯಗಳು. ದಾವೀದನನ್ನು ಕೊಲ್ಲಲು ಸೌಲನು ಮತ್ತೊಮ್ಮೆ ಪ್ರಯತ್ನಿಸಿದ್ದು 19ನೇ ಅಧ್ಯಾಯ. ದಾವೀದನು ತಪ್ಪಿಸಿಕೊಳ್ಳಲು ಯೋನಾತಾನನ ಸಹಾಯ 20ನೇ ಅಧ್ಯಾಯ. ದಾವೀದನು ನೋಬಕ್ಕೂ ಗತ್ ಊರಿಗೂ ಓಡಿ ಹೋದದ್ದು 21ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ದಾವೀದನು ತನ್ನ ಜನರನ್ನು ಒಟ್ಟುಗೂಡಿಸಿದ್ದು, ಸೌಲನು ದೇವರ ಯಾಜಕರನ್ನು ಕೊಂದದ್ದು 22ನೇ ಅಧ್ಯಾಯ. ಮುಂದಕ್ಕೆ ನಾವು ನೋಡುತ್ತೇವೆ ದಾವೀದನು ಫಿಲಿಷ್ಟಿಯರೊಂದಿಗೆ ಹೋರಾಡಿದ್ದು, ಸೌಲನು ದಾವೀದನನ್ನು ಬೆನ್ನಟ್ಟಿದ್ದು, ಯೋನಾತಾನ ದಾವೀದರು ಒಡಂಬಡಿಕೆ ಮಾಡಿಕೊಂಡದ್ದು 23ನೇ ಅಧ್ಯಾಯ. ಎಂಗೇದಿಯಲ್ಲಿ ದಾವೀದನು ಸೌಲನ ಪ್ರಾಣವನ್ನು ಉಳಿಸಿದ್ದು 24ನೇ ಅಧ್ಯಾಯ. ಸಮುವೇಲನ ಮರಣ, ದಾವೀದನು ಅಬಿಗೈಲಲು 25ನೇ ಅಧ್ಯಾಯ. ಚೀಫ್ ಅರಣ್ಯದಲ್ಲಿ ದಾವೀದನು ಸೌಲನನ್ನು ಮತ್ತೊಮ್ಮೆ ಉಳಿಸಿದ್ದು 26ನೇ ಅಧ್ಯಾಯ. ದಾವೀದನು ಫಿಲಿಷ್ಟಿಯರ ದೇಶಕ್ಕೆ ಹಿಂದೆ ಹೋದದ್ದು 27ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಮುಂದಕ್ಕೆ ನಾವು ಸೌಲನು ಎಂದೋರಿನ ಯಕ್ಷಿಣಿಯನ್ನು ವಿಚಾರಿಸಿದ್ದು 28ನೇ ಅಧ್ಯಾಯ. ಯುದ್ಧದಲ್ಲಿ ಫಿಲಿಷ್ಟಿಯರು ದಾವೀದನನ್ನು ನಂಬಲಿಲ್ಲ 29ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಚಿಕ್ಲಗ್ ಊರನ್ನು ಸುಟ್ಟದಕ್ಕಾಗಿ ದಾವೀದನು ಅಮಲೇಕ್ಯರ ಮೇಲೆ ಯುದ್ಧಕ್ಕೆ ಹೋದದ್ದು 30ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಯುದ್ಧದಲ್ಲಿ ಸೌಲನು ಗಂಭೀರವಾಗಿ ಗಾಯಗೊಂಡದ್ದು, ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು, ಸೌಲ ಯೋನಾತಾರನ ಮರಣ 31ನೇ ಅಧ್ಯಾಯದಲ್ಲಿ ಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಸಮುವೇಲನ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಅದರ ಮುಖ್ಯ ಪ್ರಸ್ತಾಪ ಸಮುವೇಲನ ಜನನ, ಸಮುವೇಲನನ್ನು ಏಲಿಯ ಬಳಿಗೆ ಕೊಂಡೊಯ್ದದ್ದು, ದೇವಭಕ್ತೆಯಾದ ಸ್ತ್ರೀಯೊಬ್ಬಳ ಕೂಗಿನೊಂದಿಗೆ ಸಮುವೇಲನ ಪುಸ್ತಕ ಪ್ರಾರಂಭವಾಗುತ್ತದೆ. ಜನರು ಅರಸನು ಬೇಕೆಂದು ಬೇಡಿಕೊಳ್ಳುತ್ತಿದ್ದಾಗ ಹನ್ನಳು ತನಗೆ ಮಗು ಬೇಕೆಂದು ಅಳುತ್ತಿದ್ದಳು. ದೇವರು ಈ ಸ್ತ್ರೀಯ ಅಳುವಿನ ಮೇಲೆ ಸಿಂಹಾಸನವೊಂದನ್ನು ಕಟ್ಟುತ್ತಾನೆ. ಎಂಥ ಅದ್ಭುತವಾದದ್ದಲ್ಲವೇ? ಪ್ರಿಯರೇ, ಸಿಲೋವಿನ ಗುಡಾರದೆದುರು ಹನ್ನಳು ಪ್ರಾರ್ಥನೆ ಮಾಡುತ್ತಿದ್ದಾಗ ಮಹಾಯಾಜಕನಾದ ಏಲಿಯು ಆಕೆ ಮದ್ಯಪಾನ ಮಾಡಿ ಮತ್ತಳಾಗಿದ್ದಾಳೆಂದು ಭಾವಿಸುತ್ತಾನೆ. ಆಕೆಯಲ್ಲಿದ್ದ ಮಗು ಬೇಕೆಂಬ ಹಂಬಲವನ್ನು ಅವನು ಆಕೆಯನ್ನು ಆಶೀರ್ವದಿಸುತ್ತಾನೆ. ಹನ್ನಳಿಗೆ ಸಮುವೇಲನು ಹುಟ್ಟುತ್ತಾನೆ. ತನ್ನ ಮಾತಿನಂತೆ ಆಕೆ ಅವನನ್ನು ಏಲಿಯ ಬಳಿಗೆ ಕರೆತರುತ್ತಾಳೆ. 1ನೇ ಸಮುವೇಲ 1ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ ರಾಮಾತಾಯಿಮ್ ತೋಫೀಮ್ ಊರಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನೂ ಎಲಿಹುವಿನ ಮೊಮ್ಮಗನೂ ತೋಹುವಿನ ಮರಿಮಗನೂ ಆಗಿದ್ದನು. ತೋಹು ಎಂಬವನು ಎಪ್ತಾಯಿಮನಾದ ತೂಫನ ಮಗನು. ಎಲ್ಕಾನನಿಗೆ ಹನ್ನಳು, ಪೆನಿನ್ನಳು ಎಂಬ 2 ಹೆಂಡತಿರಿದ್ದಳು. ಪೆನಿನ್ನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲ್ಕಾನನಿಗೆ 2 ಹೆಂಡತಿಯರಿದ್ದರು. ದೇವರು ಇದಕ್ಕೆ ಒಪ್ಪಿದನೆಂದು ನೀವು ಭಾವಿಸಬಹುದು. ಇಲ್ಲ ಸ್ನೇಹಿತರೆ, ಈ ವೃತ್ತಾಂತವನ್ನು ಓದುವಾಗ ಅವನು 2 ಪತ್ನಿಯರನ್ನು ಹೊಂದಿದ್ದಕ್ಕೆ ದೇವರ ಒಪ್ಪಿಗೆ ಇರಲಿಲ್ಲ. ವಾಕ್ಯದಲ್ಲಿ ಬರೆದಿರುವ ಮಾತ್ರಕ್ಕೆ ಅದು ದೇವರಿಗೆ ಒಪ್ಪಿಗೆ ಇದೆ ಎಂದು ಅರ್ಥವಲ್ಲ. ಆತನು ಚರಿತ್ರೆ, ಜನರು ಹಾಗೂ ಘಟನೆಗಳ ಕುರಿತಾಗಿ ಸತ್ಯಾಂಶವನ್ನು ಮಾತ್ರ ಒದಗಿಸುತ್ತಾನೆ. ಉದಾಹರಣೆಗೆ, ಸೈತಾನನ ಸುಳ್ಳು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದರೆ ಅದರ ಅರ್ಥ ದೇವರು ಅದಕ್ಕೆ ಒಪ್ಪಿದಾನೆಂತಲ್ಲ. ಅಬ್ರಹಾಮನು ಹಾಗರಳನ್ನು 2ನೇ ಪತ್ನಿಯನ್ನಾಗಿ ಮಾಡಿಕೊಂಡಾಗ ದೇವರು ತನ್ನ ಅಸಮ್ಮತಿಯನ್ನು ತೋರಿಸಿದ್ದನು. ಅವನ ಪಾಪದ ಫಲ ಈಗಲೂ ಭೂಲೋಕದಲ್ಲಿದೆ. ಹಾಗರಳಿಂದಾದ ಮಗನಾದ ಇಸ್ಮಾಯೇಲನು ಅರಬ್ ಜನಾಂಗದ ಮೂಲನಾದವನು. ಅರಬರಿಗೂ ಯಹೂದ್ಯರಿಗೂ ಈಗಲೂ ವೈರತ್ವ ಮುಂದುವರಿದಿದೆ. ಪ್ರಿಯರೇ, ಎಲ್ಕಾನನಿಗೆ 2 ಪತ್ನಿಯರಿದ್ದರಿಂದ
ಕುಟುಂಬದಲ್ಲಿ ತೊಂದರೆ ಉಂಟಾಯಿತು. ದೇವರು ಈ ಸಮಯದಲ್ಲಿ ಅವರನ್ನು ಆಶೀರ್ವದಿಸಲಿಲ್ಲವೆಂಬುದಕ್ಕೆ ಇದೇ ಗುರುತಾಗಿದೆ. ಪ್ರಿಯರೇ, 1 ಸಮುವೇಲ 1 ಅಧ್ಯಾಯ 3 ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅವನು ಪ್ರತಿ ವರ್ಷವೂ ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ತುಂಬಾ ಸಮಯ ನನ್ನಲ್ಲಿ ಅಶಾಂತಿಯನ್ನು ಉಂಟು ಮಾಡಿತ್ತು. ಏಲಿಯ ಮಕ್ಕಳು ಗುಡಾರದ ಸೇವೆಯಲ್ಲಿದ್ದರು ಎಂಬುದನ್ನು ಸಮುವೇಲನು ಯಾಕೆ ತಿಳಿಸಿದನು? ಮುಂದೆ ಅದರ ಕಾರಣವನ್ನು ತಿಳಿಯುತ್ತೇವೆ. ಗುಡಾರದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಹೋಗುವ ಮಾತ್ರದಿಂದ ಏನೂ ಲಾಭವಿಲ್ಲ. ನಿಜವಾಗಿ ಅದು ಒಂದು ಅಪಾಯಕರವಾದ ಸ್ಥಳವಾಗಿತ್ತು. ಯಾಕಂದರೆ ಏಲಿಯ ಈ ಮಕ್ಕಳು ಸೈತಾನನ ಮಕ್ಕಳಾಗಿದ್ದರು. ಕೆಲವು ದೇವಾಲಯಗಳು ನಾವು ಇರುವುದಕ್ಕೆ ಯೋಗ್ಯವಾದ ಸ್ಥಳಗಳಾಗಿರುವುದಿಲ್ಲ. ಮೇಲಂತಸ್ತಿನ ಕುರಿತಾಗಿ ಅನೇಕರು ಯೇಸುವಿನೊಂದಿಗೆ ಅಲ್ಲಿ ಇರುವುದು ಎಂಥ ಅದ್ಭುತವಾಗಿದೆ ಎಂದು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದರೆ ಪ್ರಿಯರೇ, ಅಲ್ಲಿಯೂ ಸೈತಾನನು ಯೂದನನ್ನು ಹೊಕ್ಕನೆಂದು ನೋಡುತ್ತೇವೆ. ಆ ರಾತ್ರಿಯಲ್ಲಿ ಯೆರೂಸಲೇಮಿನಲ್ಲಿ ಈ ಮೇಲಂತಸ್ತು ಅತಿ ಅಪಾಯಕರವಾದ ಸ್ಥಳವಾಗಿತ್ತು. ಆದ್ದರಿಂದ ಸಮುವೇಲನ ಕಾಲದಲ್ಲಿ ದೇವರನ್ನು ಆರಾಧಿಸಲು ಹೋಗುವುದು ಅಪಾಯಕಾರಿಯಾಗಿ ಇರುತ್ತಿತ್ತು. ಏಲಿಯ ಮಕ್ಕಳ ರೂಪದಲ್ಲಿ ಅಲ್ಲಿ ಕೆಟ್ಟದ್ದು ವಾಸವಾಗಿತ್ತು. 1 ಸಮುವೇಲ ಪುಸ್ತಕದ ಈ ಭಾಗದಲ್ಲಿ ಇದು ಹೇಳಲ್ಪಟ್ಟಿರುವುದು ಆಶ್ಚರ್ಯವೇ ಸರಿ. 1 ಸಮುವೇಲ 1 ಅಧ್ಯಾಯ 4 ಮತ್ತು 5 ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲ್ಕಾನನು ಯಜ್ಞವರ್ಪಿಸಿದಾಗಲ್ಲ ತನ್ನ ಹೆಂಡತಿಯರಾದ ಪೆನಿನಳಿಗೂ ಆಕೆಯ ಎಲ್ಲಾ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ 1 ಭಾಗವನ್ನು ಮಾತ್ರ ಕೊಡುತ್ತಿದ್ದನು ಎಂಬುದಾಗಿ. ಪ್ರಿಯರೇ, ಎಲ್ಕಾನನು ತನ್ನ ಇನ್ನೊಬ್ಬ ಪತ್ನಿಗಿಂತ ಹೆಚ್ಚಾಗಿ ಹನ್ನಳನ್ನು ಪ್ರೀತಿಸುತ್ತಿದ್ದನು. 1 ಸಮುವೇಲ 1 ಅಧ್ಯಾಯ 6 ವಚನ ಹೀಗೆ ಹೇಳುತ್ತದೆ, ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹನ್ನಳ ಸವತಿಯು ಯಾರು? ಪೆನಿನ್ನಳು. ಈಕೆ ಎಲ್ಕಾನನ ಇನ್ನೊಬ್ಬ ಹೆಂಡತಿ. ಅವರಿಬ್ಬರು ಮಾತನಾಡಿಕೊಳ್ಳುವ ಸಂಬಂಧವಿರಲಿಲ್ಲ. ಇದು ಒಂದು ಒಳ್ಳೆಯ ಮನೆಯ ಲಕ್ಷಣವಾಗಿರಲಿಲ್ಲ. ಇಬ್ಬರು ಹೆಂಡತಿಯರನ್ನು ಹೊಂದುವುದಕ್ಕೆ ದೇವರ ಆಕ್ಷೇಪವಿಲ್ಲವೆಂದು ಯಾರು ಹೇಳಿದ್ದು? ಅವರಲ್ಲಿ ಕುಟುಂಬದ ಸಮಸ್ಯೆ ಇತ್ತು ಮತ್ತು ಅದಕ್ಕಾಗಿ ಅವರ ಆಪ್ತ ಸಲಹೆಗಾರರ ಬಳಿ ಹೋಗಲು ಸಾಧ್ಯವಿರಲಿಲ್ಲ. ಈ ಸನ್ನಿವೇಶದಲ್ಲಿ ಹನ್ನಳು ಜಗತ್ತಿನ ಅತಿ ದುರ್ದಶೆಯ ವ್ಯಕ್ತಿಯಾಗಿದ್ದಿರಬಹುದು. ಆದರೆ ಆಕೆ ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಹೋದಳು. 1 ಸಮುವೇಲ 1 ಅಧ್ಯಾಯ 7 ವಚನದಿಂದ 11 ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶವೇನೆಂದರೆ, ಬಹು ದುಃಖದಿಂದ ಎಂಬುದಾಗಿ ನೋಡುವಾಗ ಅವಳ ಮಾತು ಮಗನಿಲ್ಲದಕ್ಕಾಗಿ ಎಷ್ಟೊಂದು ಆಕೆ ನಿರಾಶೆಯಲ್ಲಿದ್ದಳೆಂಬುದನ್ನು ತಿಳಿಸುತ್ತದೆ. ಆಕೆ ಮಗನಿಗಾಗಿ ಪ್ರಾರ್ಥಿಸುತ್ತಾ ಆಕೆಯ ಆಶೆ ಪೂರೈಸಲ್ಪಟ್ಟರೆ 2 ಸಂಗತಿಗಳನ್ನು ಮಾಡುತ್ತೇನೆಂದು ದೇವರಿಗೆ ಹರಕೆ ಮಾಡಿಕೊಳ್ಳುತ್ತಾಳೆ. ಅದರಲ್ಲಿ ಮೊದಲನೆಯದು, ಆ ಮಗನು ಜೀವದಿಂದಿರುವ ತನಕ ಲೇವಿಯರಂತೆ ಕರ್ತನ ಸೇವೆ ಮಾಡುವವನಾಗಿರುತ್ತಾನೆ. 2ನೇದಾಗಿ, ಆಕೆ ಅವನನ್ನು ದೇವರಿಗಾಗಿ ನಜರಾಯ ವೃತ್ತ ಕೈಕೊಳ್ಳುವಂತೆ ಮಾಡುತ್ತೇನೆ ಎಂಬುದಾಗಿ. ಅಂದರೆ ಅವನು ದೇವರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟವನಾಗಿರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ 1 ಸಮುವೇಲ 1 ಅಧ್ಯಾಯ 12 ಮತ್ತು 13 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಕೆಯು ಬಹು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದ್ದರಿಂದ ಈಕೆಯು ಮದ್ಯಪಾನ ಮಾಡಿದಳೆಂದು ನೆನಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಏಲಿಯು ಮಹಾಯಾಜಕನಾಗಿದ್ದನು. ಈ ಸ್ತ್ರೀಯು ಗುಡಾರದ ಬಳಿ ಬಂದು ಪ್ರಾರ್ಥಿಸುವುದನ್ನು ನೋಡುತ್ತಾ ಇದ್ದನು. ಆಕೆಯ ಬಾಯನ್ನೇ ನೋಡುತ್ತಾ ತುಟಿಗಳು ಅಲ್ಲಾಡುತ್ತಿದ್ದರೂ ಸ್ವರವೇನೂ ಬಾರದಿರುವುದನ್ನು ಕಂಡನು. ಆಕೆಯ ತುಟಿಯ ಭಾಷೆಯು ಅವನಿಗರ್ಥವಾಗಲಿಲ್ಲ. ಅವನ ಪ್ರತಿಕ್ರಿಯೆಯಿಂದ ಆಗಿನ ದಿನಗಳ ಪರಿಸ್ಥಿತಿಯನ್ನು ನಾವು ಊಹಿಸಬಹುದು. ಮುಂದಕ್ಕೆ 1 ಸಮುವೇಲ 1 ಅಧ್ಯಾಯ 14 ಮತ್ತು 15 ವಚನವನ್ನು ಕೂಡ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳು ನಾವು ನೋಡುವಾಗ ಹನ್ನಳು ಮಾಡಿದ ರೀತಿಯ ಪ್ರಾರ್ಥನೆಗಳನ್ನು
ಈ ದಿನಗಳಲ್ಲಿ ನಾವು ಹೆಚ್ಚು ನೋಡುವುದಿಲ್ಲ. ನೀನು ಪ್ರಾರ್ಥಿಸುವ ರೀತಿ ನೋಡಿ ನಿನಗೆ ಅಮಲೇರಿದೆ ಎಂದು ಜನರು ನೆನೆಸುತ್ತಾರೋ? ನಮ್ಮ ಪ್ರಾರ್ಥನೆಗಳು ಬಹು ಗಂಭೀರವಾಗಿರುತ್ತದೆ. ಏಲಿಗೆ ತಪ್ಪಭಿಪ್ರಾಯ ಬರಬಾರದೆಂದು ಹನ್ನಳು ಹೀಗೆ ಹೇಳುತ್ತಾಳೆ. 1 ಸಮುವೇಲ 1 ಅಧ್ಯಾಯ 16-18 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವೂ ಕಾಣಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಏಲಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಪ್ರವಾದನಪೂರ್ವಕ ಆಶೀರ್ವಾದ ನೀಡುತ್ತಾನೆ. ಮೋರೆಯಲ್ಲಿ ದುಃಖವೂ ಕಾಣಿಸಲಿಲ್ಲ ಎಂಬುದಾಗಿ ನೋಡುವಾಗ, ಅಂದರೆ ದೇವರು ತನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ಬೇಗದಲ್ಲೇ ಉತ್ತರ ಕೊಡುತ್ತಾನೆಂಬ ಭರವಸೆ ಆಕೆಗುಂಟಾಯಿತು. ಮುಂದಕ್ಕೆ ನಾವು ಸಮುವೇಲನ ಜನನ ಎಂಬುದನ್ನು ನೋಡೋಣ. 1 ಸಮುವೇಲ 1 ಅಧ್ಯಾಯ 20 ವಚನ ಹೀಗೆ ಹೇಳುತ್ತದೆ. ಹನ್ನಳು ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನ ಹೆಸರಿನ ಅರ್ಥ ದೇವರಿಂದ ಕೇಳಲ್ಪಟ್ಟವನು ಎಂದು. ನಾನು ಮೊದಲು ತಿಳಿಸಿದಂತೆ ಈ ಪುಸ್ತಕವು ಸ್ತ್ರೀಯೊಬ್ಬಳ ಕೂಗಿನೊಂದಿಗೆ ಪ್ರಾರಂಭವಾಗುತ್ತದೆ. ಸ್ತ್ರೀಯು ತನ್ನ ಉನ್ನತ ಸ್ಥಿತಿಗೆ ಮುಟ್ಟಿದಾಗ ದೇವರು ಆಕೆಗಾಗಿ ಸಿಂಹಾಸನ ಸಿದ್ಧಪಡಿಸುತ್ತಾನೆ. ಪ್ರಿಯರೇ, ನಮ್ಮ ಈಗಿನ ಸಮಾಜಕ್ಕಿಂತ ಇದು ಎಷ್ಟು ಭಿನ್ನವಾದದ್ದು! ಅನೇಕ ತಿಂಗಳುಗಳಿಂದ ವರ್ತಮಾನದಲ್ಲಿ ಗರ್ಭಪಾತಗಳ ಸುದ್ದಿಯೇ ಇರುತ್ತದೆ. ಇಲ್ಲಿ ಹನ್ನಳಿಗಾದರೂ ಒಂದು ಮಗು ಬೇಕಾಗಿತ್ತು. ಆದರೆ ಈಗಿನ ದಿನಗಳಲ್ಲಿ ಮಕ್ಕಳೇ ಬೇಕಾಗಿಲ್ಲ. ಈ ದಿನಗಳಲ್ಲಿ ಜನರು ಪಾಪ ಮಾಡುತ್ತಾರೆ, ಆದರೆ ಅದರ ಪರಿಣಾಮವನ್ನು ಎದುರಿಸಲು ಅವರು ಸಿದ್ಧರಿರುವುದಿಲ್ಲ. ನನ್ನ ಭಾವನೆ ಎಂದರೆ, ಪಾಪ ಮಾಡಿದವರು ಆ ಪಾಪದ ಫಲವನ್ನು ಅವರೇ ಅನುಭವಿಸಬೇಕೆಂದು. ಒಂದು ಮಗು ರೂಪು ಪಡೆದಿರುವುದಾದರೆ ಆ ಮಗು ಹುಟ್ಟಬೇಕು ಮತ್ತು ಅದರ ಹುಟ್ಟಿಗೆ ಕಾರಣವಾದವರೇ ಅದಕ್ಕೆ ಜವಾಬ್ದಾರರೂ ಆಗಬೇಕು. ಪ್ರಿಯರೇ, ಜನರು ಪಾಪದ ಫಲದಿಂದ ದೂರವಿರಲು ಯತ್ನಿಸುತ್ತಾರೆ. ನಾವು ಈ ಸೂತ್ರವನ್ನು ಚೆನ್ನಾಗಿ ತಿಳಿದಿರಬೇಕು. ಗಲಾತ್ಯರಿಗೆ ಬರೆದ ಪತ್ರಿಕೆ 6 ಅಧ್ಯಾಯ 7 ವಚನ ಹೀಗೆ ಹೇಳುತ್ತದೆ. ದೇವರು ತಿರಸ್ಕಾರ ಸಹಿಸುವನಲ್ಲ, ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಗರ್ಭಪಾತಗಳ ದಿನಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ಹನ್ನಳು ಮಗು ಬೇಕೆನ್ನುವ ದಿನಗಳಲ್ಲಿ ಜೀವಿಸುತ್ತಿದ್ದಳು ಮತ್ತು ಅವಳು ಆ ಮಗುವನ್ನು ದೇವರಿಗೆ ಪ್ರತಿಷ್ಠಿಸಿದಳು. ಆಕೆಯ ಕೂಗಿಗೆ ಪ್ರತಿಯಾಗಿ ದೇವರು ಒಂದು ಸಾಮ್ರಾಜ್ಯವನ್ನು ಕಟ್ಟಿದನು. ಈ ಸ್ತ್ರೀಯ ಕೂಗಿಗೆ ಎಂಥ ಗೌರವ ಮತ್ತು ಸ್ಮಾರಕ ದೊರಕಿತು ನೋಡಿರಿ. ಮುಂದಕ್ಕೆ ಸಮುವೇಲನ ಪುಸ್ತಕ 1 ಅಧ್ಯಾಯ 24 ವಚನದಿಂದ 28 ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನು, 30 ಸೇರು ಹಿಟ್ಟನ್ನು, 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಸಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು. ಹನ್ನಳು ಏಲಿಗೆ, ಸ್ವಾಮಿ, ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನೂ ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹನ್ನಳು ದೇವರಿಗೆ ಕಾಣಿಕೆಯನ್ನು ಕೊಂಡೊಯ್ದು ತನ್ನ ಹರಕೆಯನ್ನು ಸಲ್ಲಿಸಿದಳು. ಆಕೆ ಹೇಳಿದಳು, ನಾನು ಈ ಹುಡುಗನನ್ನು ದೇವರಿಗೆ ಒಪ್ಪಿಸುತ್ತೇನೆಂದು ಮಾತು ಕೊಟ್ಟಿದ್ದೆ, ಇಗೋ ಅವನು ಇಲ್ಲಿದ್ದಾನೆ. ಹನ್ನಳು ಸಮುವೇಲನನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದನ್ನು ಕೊಟ್ಟಳು ಎಂಬ ಚಿಕ್ಕ ಮಾತಿನಿಂದ ವಿವರಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಅವನನ್ನು ಕರ್ತನ ಸೇವೆಗೆ ಪೂರ್ಣವಾಗಿ ಒಪ್ಪಿಸುವ ತೀರ್ಮಾನದಲ್ಲಿ ಆಕೆ ಹಿಂದೆಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಹನ್ನಳ ಜೀವಿತದಲ್ಲಿ ದೇವರ ನಡೆಸುವಿಕೆ ನಾವು ತಿಳಿದುಕೊಂಡಿದ್ದೇವೆ. ವಾಕ್ಯ ಭಾಗವನ್ನು ಧ್ಯಾನ ಮಾಡಿದಂಥ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಜೀವಿತ ಕೂಡ ದೇವರಿಗೆ ವಿಧೇಯರಾದಾಗ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥ ಜೀವಿತವಾಗುತ್ತದೆ. ಯಾಕಂದರೆ ವಾಕ್ಯ ಹೇಳುತ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಅದರಂತೆ
ಜೀವಿತದಲ್ಲಿ ದೇವರನ್ನು ಆತುಕೊಳ್ಳೋಣ, ದೇವರಿಗೆ ವಿಧೇಯರಾಗಿ ನಂಬಿಗಸ್ತಿಕೆಯಿಂದ ಜೀವಿಸೋಣ, ಆತನ ಆಶೀರ್ವಾದವನ್ನು ಹೊಂದಿಕೊಂಡು ಆತನನ್ನು ಘನಪಡಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಎಂತಹ ಅಮೂಲ್ಯವಾದ ಸತ್ಯವೆಂದು ಆಲೋಚಿಸುತ್ತಿರುವಿರಾ? ಹೌದು, ಇಬ್ಬರು ಹೆಂಡತಿಯರಿದ್ದ ಎಲ್ಕಾನನ ಕುಟುಂಬ ಸಮಾಧಾನದಲ್ಲಿ ಇರಲಿಲ್ಲ. ಈ ವಿಷಯವನ್ನು ದೇವರು ಕೂಡ ಸಮ್ಮತಿಸುವುದಿಲ್ಲ. ಹನ್ನಳು ಮಗು ಬೇಕೆನ್ನುವ ದಿನಗಳಲ್ಲಿ ಜೀವಿಸುತ್ತಿದ್ದಳು. ಆದರೆ ಇಂದು ಮಗು ಬೇಡವೇ ಎನ್ನುವ ದಿನಗಳಲ್ಲಿ ನಾವಿದ್ದೇವೆ. ತನ್ನ ಪ್ರತಿಷ್ಠೆಯ ಪ್ರಾರ್ಥನೆಗೆ ಬದ್ಧರಾಗಿ ದೇವರು ಅನುಗ್ರಹಿಸಿದ ಮಗನನ್ನು ದೇವರ ಸೇವೆಗಾಗಿ ಒಪ್ಪಿಸಿಕೊಟ್ಟ ಹನ್ನಳಂತೆ ನಾವು ಸಮರ್ಪಣೆಯುಳ್ಳ ಜೀವಿತದಲ್ಲಿ ಮುನ್ನಡೆಯೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಒಬ್ಬೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು. ಆತ್ಮಿಕವಾಗಿ, ಶಾರೀರಿಕವಾಗಿ ಪ್ರತಿ ಕ್ಷೇತ್ರದಲ್ಲೂ ಅವರು ಆತ್ಮೀಯ ಆಶೀರ್ವಾದ ಹೊಂದುವಂತೆ ಕೃಪೆ ಕೊಡು ಕರ್ತನೆ. ಹನ್ನಳ ಜೀವಿತದಿಂದ ನಾವೇನೇನು ಪಾಠಗಳನ್ನು ಕಲಿಯಬೇಕೋ ನೀನು ಕಲಿಸು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮೊಬ್ಬೊಬ್ಬರ ಸಂಗಡ ಮಾತನಾಡು ಮತ್ತು ನಾವು ಹನ್ನಳಂತೆ ಪ್ರಾರ್ಥನಾಪೂರ್ವಕವಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಿಮಗೆ ಗೊತ್ತಿದೆಯೋ ನಿಮ್ಮ ಅಮೂಲ್ಯವಾದ ಒಂದು ಕರೆ ಎಷ್ಟೋ ಜೀವಿತಕ್ಕೆ ಆದರಣೆ ನೀಡಿದೆ ಎಂದು. ಕರೆ ಮಾಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ತಪ್ಪದೇ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ.